ಈ ಸಭೆಯ ವೇದಿಕೆಯಲ್ಲಿ ಸಹೋದರಿಗಳು ಮತ್ತು ಶಾಲೆಗೆ ತುಂಬ ಸಹಕಾರ ಮಾಡಿದವರು ಮಕ್ಕಳೇ ಮತ್ತು ನಮ್ಮ ಇವರು ಈಗ ನಾವೆಲ್ಲ ಇನ್ಸ್ಪೆಕ್ಷನ್ ಮಾಡಿದ್ದೆಲ್ಲ ವೆರಿಫಿಕೇಶನ್ ಮಾಡಿದ್ವಿ. ಅಂಗನವಾಡಿ ಶಿಕ್ಷಕಿಯರು ನಿಮ್ಮ ಕ್ಲಾಸ್ ನಡೀತಾ ಇದೆ, ನಮ್ಮ ಅಂಗನವಾಡಿ ನಡೀತಾ ಇದೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಸಭೆ ಏನು ಅಂತ ಮಕ್ಕಳಿಗೆ ಇನ್ನೂ ಅರ್ಥ ಆಗಿರಲ್ಲ, ನಮಗೆಲ್ಲರಿಗೂ ಗೊತ್ತಿರುತ್ತೆ. ಈ ಸಭೆ ಏನು ಅಂದರೆ ಸರ್ಕಾರದಿಂದ ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡಬೇಕು ಅಂತೇಳಿ ಒಂದು ನಿರ್ದೇಶನಾಲಯ ಇದೆ. RDPR ಅಂದರೆ ಪಂಚಾಯತ್ ರಾಜ್ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡಬೇಕು ಅಂತೇಳಿ ಒಂದು ನಿರ್ದೇಶನ ಇದೆ. ಮುಂಚೆ ಗ್ರಾಮ ಪಂಚಾಯಿತಿಗಳಿಗೆ ಮಾತ್ರ ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡ್ತಾಯಿದ್ವಿ. ಗ್ರಾಮ ಪಂಚಾಯಿತಿಗಳಲ್ಲಿ ಏನು ಕಾಮಗಾರಿ ನಡೆಸ್ತಾರೆ, ಅನುದಾನ ಏನು ಬಿಡುಗಡೆ ಆಗುತ್ತೆ, ಅದಕ್ಕೆ ತಕ್ಕನಾಗಿ ಕೆಲಸ ಆಗಿದೆಯಾ, ಮತ್ತು ಅಲ್ಲಿ ಲೆಕ್ಕಪತ್ರಗಳು ಸರಿಯಾಗಿ ಇಟ್ಟಿದ್ದಾರ ಅಂತ. ನಂತರದಲ್ಲಿ ಈಗ ಶಾಲೆಗಳಿಗೂ ಮಾಡ್ತಾ ಇರೋದು ಹಂಗೆ. ಶಾಲೆಗಳಲ್ಲೂ ಕೂಡ ಗುಣಮಟ್ಟ ರೆಕಾರ್ಡ್ಸ್ ಇದೆಲ್ಲ ಸರಿಯಾದ ರೀತಿ ನಿರ್ವಹಿಸಲಿ ಅಂತೇಳಿ ಶಾಲೆಗಳಲ್ಲೂ ಕೂಡ SDMC ಇದೆ. ಮುಂಚೆಲ್ಲ ಇದೆಲ್ಲ ಇರಲಿಲ್ಲ. SDMC ಕೂಡ ಅನುದಾನ ಗೊತ್ತಿರುತ್ತೆ ನಿಮಗೆ. ಅದನ್ನೆಲ್ಲ ನೀವು ಲೆಕ್ಕಪತ್ರ ಇರಬೇಕು. ಸುಮ್ಮನೆ ಖರ್ಚು ಮಾಡಿ ಏನೋ ಒಂದು ವಚನ ಇಟ್ಕೊಳ್ಳೋದಿಲ್ಲ. ಅದಕ್ಕೆ ಪ್ರೊಸೀಜರ್ ಫಾಲೋ ಮಾಡಬೇಕು, ಏನೆಲ್ಲ ಮಾಡಬೇಕು ಅಂತ ಹೇಳಿ ಇರೋದ್ರಿಂದ ಅದು ಆಗಿದೆಯಾ ಅನ್ನೋದನ್ನು ಲೆಕ್ಕ ಪರಿಶೋಧನೆ ಮಾಡಲಿಕ್ಕೆ ಒಂದು ಇಲಾಖೆ ಇರುತ್ತೆ. ಆ ಇಲಾಖೆಯವರು ಮಾಡ್ತಾರೆ. ಅದು ನಿಮಗೆ ಯಾರಿಗೂ ಕರೆಕ್ಟ್ ಮಾಡಲ್ಲ. ಬರೀ HM ಅವ್ರಿಗೆ ಕೂರಿಸ್ಕೊಂಡು ಇವರಿಗೆ ಕೂರಿಸ್ಕೊಂಡು ಆ ರೆಕಾರ್ಡ್ಸ್ನ ಅಪ್ಡೇಟ್ ಮಾಡಿ ಚೆಕ್ ಮಾಡಿ, ಈ ಥರ ಇದೆ, ಈ ಥರ ನಿಮ್ಮದು ತಪ್ಪುಗಳಿದೆ, ಇದು ಸರಿ ಮಾಡಬೇಕು, ನೀವು ಈ ಥರ ನೀವು ವೋಚರು ಅಥವಾ ರಿಪೋರ್ಟು ಅಥವಾ ಕೊಟೇಶನ್ನು ಅಥವಾ ಇದೆಲ್ಲ ಏನೇನು ಪ್ರೊಸೀಜರ್ ಇರುತ್ತೆ ಅದು ಫಾಲೋ ಮಾಡಿದ್ದೀರಾ ಮಾಡಿಲ್ಲ ಅನ್ನೋದನ್ನು ಫಸ್ಟ್ ಟೈಮ್ ಹೇಳೋಗ್ತಾರೆ. ನೆಕ್ಸ್ಟ್ ಟೈಮ್ ಕರೆಕ್ಷನ್ ಮಾಡಿರಬೇಕಾದ್ರು ನೆಕ್ಸ್ಟ್ ಟೈಮಿಂದ ಅವ್ರು ಸರಿ ಇರಬೇಕು. ಇದು ಬರೀ ಅಷ್ಟು ಮಾತ್ರ ನಡೆಯುತ್ತೆ. ಸಾಮಾಜಿಕ ಅಂದರೆ ಸಮಾಜ ಅಂದ್ರೇನು, ಎಲ್ಲರೂ ಸಾರ್ವಜನಿಕರು, ಮಕ್ಕಳ ಇವರೇ ಪಾಲಕರೇ ಅಂತಲ್ಲ, ಸಾರ್ವಜನಿಕರು ಇದರಲ್ಲಿ ಪಾಲ್ಗೊಂಡು ಇಲ್ಲಿ ಏನು ಲೆಕ್ಕ ಪರಿಶೋಧನೆ ಮಾಡಿದ್ದಾರೆ, ಇಂಗ್ಲೀಷಲ್ಲಿ ಆಡಿಟ್ ಅಂತಾರೆ, ಅದನ್ನು ಈಗೇನು ಕ್ವಶನಲ್ಲಿ ಕೇಳಿದ್ರಲ್ಲ, ಈ ಥರ ಕ್ವಶನ್ ಕೇಳಿದ್ದಾರೆ ನಿಮಗೆಲ್ಲ, ಹಿಂಗೆಲ್ಲ ಮಾಡಿದ್ರ, ಕೊಟ್ರ, ಸಮವಸ್ತ್ರ ಕೊಟ್ರ, ಸಾಕ್ಸ್ ಕೊಟ್ರ, ಸೈಕಲ್ ಕೊಟ್ರ ಅನ್ನೋದ್ರ ಬಗ್ಗೆ ತಮಗೆಲ್ಲ ಪಬ್ಲಿಕ್ಸಿಗೆಲ್ಲ ಕೇಳ್ತಾರೆ, ಸಾರ್ವಜನಿಕರಿಗೆ ಕೇಳ್ತಾರೆ, ಪಾಲಕರಿಗೆ ಕೇಳ್ತಾರೆ, ಮಕ್ಕಳಿಗೂ ಕೇಳ್ಬೋದು, ಎಲ್ಲರೂ ಕೇಳ್ಬೋದು. ಅಥವಾ ಅವರು ಕೂಡ ಏನಾದರೂ ಇದ್ದರೆ ಹೇಳ್ಬೋದು, ಇಲ್ಲ ನಮಗೆ ಇದು ಬಂದಿಲ್ಲ, ನೀವು ಬಂದಿದೆ ಅಂತ ಹೇಳಿದ್ರಿ, ನಮಗೆ ಬಂದಿಲ್ಲ ಅಂತ ಈಗ ಹೇಳಿದ್ರು, ಸ್ಕಾಲರ್ಶಿಪ್ ಬಂದಿಲ್ಲ, ಸ್ಕಾಲರ್ಶಿಪ್ ಇಲ್ಲಿ ಕೊಟ್ಟಿಲ್ಲ. ನಮ್ಮ ಸೋಷಿಯಲ್ ಆಡಿಟಲ್ಲಿ ಬಂದಿದೆ ಸರ್, ನಮ್ಮ ಸೋಷಿಯಲ್ ಆಡಿಟಲ್ಲಿ ಕೂಡ ಸ್ಕಾಲರ್ಶಿಪ್ ಬಂದಿರೋ ಬಗ್ಗೆ ವಿಚಾರ ಬಂದು ಅದನ್ನು ಯಜಮಾನರು ಚರ್ಚೆ ಮಾಡಿದ್ರು. ನೆಕ್ಸ್ಟ್ ಟೈಮ್ಗೆ ಇದು ಸೋಷಿಯಲ್ ಆಡಿಟಲ್ಲಿ ಬಂದರೂ ಕೂಡ ಈ ಏನು ನಿಮ್ಮ ಡಿಮ್ಯಾಂಡ್ ಏನಿದೆ ಅದನ್ನು ನೀವು ಇವರು ನಮ್ಮ HM ಅವ್ರಿಗೆ, ಅವರು BEO ಅವರಿಗೆ, ಅವರು ಸಂಬಂಧಪಟ್ಟ ಇಲಾಖೆಗೆ ಏನು ಸ್ಕಾಲರ್ಶಿಪ್ ಕೊಡಬೇಕು ಆ ಇಲಾಖೆಗೆ ಫಾಲೋಅಪ್ ಮಾಡ್ತಾರೆ. ಅಲ್ಲಿವರೆಗೆ ಏನು ಆಗಿಲ್ಲ ಅನ್ನೋದನ್ನು ಅದು ಫಾಲೋಅಪ್ ಮಾಡ್ತಾರೆ. HM ಅವರು ಪ್ರತಿ ತಿಂಗಳು ವರದಿ ಕೊಡ್ತಾ ಇರ್ತಾರೆ. BEO ಅವರು ಕೂಡ, BEO ಅಂದರೆ ಬ್ಲಾಕ್ ಎಜುಕೇಷನ್ ಆಫೀಸರ್, ತಾಲೂಕು ಲೆವೆಲಲ್ಲಿ ಇವರ ಶಾಲಾ ಶಿಕ್ಷಕರ ಮೇಲ್ಭಾಗದಲ್ಲಿ ಒಂದು CRP ಅಂತ ಒಂದಿರುತ್ತೆ, ಕ್ಲಸ್ಟರ್ ಹೋಬಳಿ ಮಾಡ್ತಾರೆ, ಆಮೇಲೆ ತಾಲೂಕು ಕ್ಲಸ್ಟರ್. ಅಲ್ಲಿಯ ಸ್ಟಾಫ್ ಏನಿರ್ತಾರೆ, ಅಲ್ಲಿಯ ಇವರು ಅವರು ಕೂಡ ಬಂದು ಇಲ್ಲಿ ಶಾಲೆಗಳಿಗೆ ಭೇಟಿ ನೀಡಿ ಏನೇನಂತ ಪರಿಶೀಲಿಸ್ತಾರೆ, ಏನಾಗಬೇಕು ಏನಂತ ಕಮ್ಯುನಿಕೇಷನ್. ಇವರು ಇಲ್ಲಿಂದ ಹೋಗಿ ಅಲ್ಲಿ ಹೇಳೋವಂಥದ್ದು ಏನಿಲ್ಲ. ಮುಂಚೆ ಎಲ್ಲ ಹೋಗಿ ಹೇಳ್ತಿದ್ರು ಅನ್ಸುತ್ತೆ 15-20 ವರ್ಷದಿಂದ. ಈಗ CRP ಇರೋದ್ರಿಂದ ಒಂದು ಕಮ್ಯುನಿಕೇಷನ್ ಮಾಡಲಿಕ್ಕೆ ಒಬ್ಬರು ನಿರ್ವಹಣೆ ಮಾಡಲಿಕ್ಕೆ ಒಂದು ಕಚೇರಿಗೆ ಬಂದಂಗೆ ಆಯ್ತದೆ. ಅದು ಬೇಕು. ಈಗ ಸಾಮಾಜಿಕ ಲೆಕ್ಕ ಪರಿಶೋಧನೆ ನಿಮ್ಗೆ ಅರ್ಥ ಆಗಿದೆಯಾ? ಮಕ್ಕಳಿಗೆ ಏನಾದರೂ ಅರ್ಥ ಆಗಿಲ್ಲ ಗೊತ್ತಾಗುತ್ತೆ ಈಗ ಮಾಡ್ತಾರೆ ಸಿಗ್ತಾರಲ್ಲ. ಅಂದರೆ ನಿಮ್ಗೆ ಏನು ತಲುಪಿದೆ, ಏನೆಲ್ಲ ಇದೆ, ನಿಮ್ಮ HM ಅವರು ಎಲ್ಲ ಸರಿಯಾಗಿ ಬರೆದಿಟ್ಕೊಂಡಿದ್ದಾರ. 15 ಜನಕ್ಕೆ ಬಂತು ಯೂನಿಫಾರ್ಮ್, 15 ಜನಕ್ಕೆ ನಮ್ಮ ಲೆಕ್ಕಕ್ಕೆ ಬಂತು, ಅದು ನಿಮ್ಗೆ ಕೊಟ್ಟಿದ್ದೀವಿ ಅಂತ ಬರೆದಿದ್ದಾರೆ. ಅದನ್ನು ನಾವು ವೆರಿಫಿಕೇಷನ್ ಮಾಡ್ತೀವಿ. ನಾವು ವೆರಿಫಿಕೇಷನ್ ಮಾಡಿದ್ದೀವಿ, ಅದು ಸರಿ ಇದೆ ಅನ್ನೋದನ್ನು ನಾವು, ಇಲ್ಲ ಅದು ಸರಿಯಾಗಿ ನಿರ್ವಹಣೆ ಆಗಿಲ್ಲ ಅಂದರೆ ಅವ್ರ ಬಗ್ಗೆ ನಾವು ನೆಕ್ಸ್ಟ್ ಈ ಥರ ನಿರ್ವಹಣೆ ಮಾಡಿಲ್ಲ ಅಂತ ರಿಪೋರ್ಟ್ನ ಸಬ್ಮಿಟ್ ಮಾಡ್ತೀವಿ.
ಅವ್ರ ಹತ್ರ ರೀಸನ್ ಕೊಡಬೇಕು. ಈಗ ಬಂದಿಲ್ಲ ಅಂತ ನೀವು ಲೆಕ್ಕಾಚಾರ ಪರಿಶೋಧನೆ ಇದು ಅಷ್ಟೇ. ಈ ನಮ್ಮ ಶಿವಸ್ವಾಮಿ ಹೇಳ್ತಿದ್ರು ಈ ಥರ, ಮತ್ತು ನಮ್ಮ HM ಅವರು ಸ್ಟಾರ್ಟಿಂಗಲ್ಲಿ ಕೇಳಿದ್ರು ನಮಗೆ ಹಿಂಗೆ ಆಗಬೇಕು, ಇದೆಲ್ಲ ಆಗಬೇಕು ಅಂತ. ಇದು ಎಲ್ಲಿ ಆಗಬೇಕಂದ್ರೆ ನಿಮ್ಮ ಗ್ರಾಮ ಸಭೆಗಳಲ್ಲಿ, ಒಂದು ಮಕ್ಕಳ ಗ್ರಾಮ ಸಭೆಯಲ್ಲೂ ನಡೆಯುತ್ತಲ್ಲ, ಮಕ್ಕಳ ಗ್ರಾಮ ಸಭೆಯಲ್ಲೂ ನಡೆಯುತ್ತೆ. ಅದರಲ್ಲಿ ನಿಮ್ಮ ಏನೇನು ಆಗಬೇಕು ಅದನ್ನು ಅಲ್ಲಿ ಬರೆಸ್ಬೇಕು. ಗ್ರಾಮ ಸಭೆ ನಡವಳಿಕೆ ಬರೆಸ್ಬೇಕು. ನಡವಳಿಕೆ ಬರುತ್ತೆ, ಅದು ಮುಂದೆ ಅನುದಾನಗಳು ಬಿಡುಗಡೆ ಆಗುತ್ತೆ. ಶಿಕ್ಷಣ ಇಲಾಖೆಗೆ, ಆಮೇಲೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ, ಇವ್ರು ಬರ್ತಾರಲ್ಲ ಯಾರು ಹ್ಯಾಂಡಿಕ್ಯಾಪ್ CS ಅವರ ಡಿಮ್ಯಾಂಡ್ಗಳು, ಅವ್ರಿಗೇನು ಅವಶ್ಯಕತೆ ಇದೆ, ಹೆಲ್ತ್ ಬಗ್ಗೆ, ಆರೋಗ್ಯದ ಬಗ್ಗೆ, ಆಮೇಲೆ ಕಟ್ಟಡಗಳ ಬಗ್ಗೆ, ಶಾಲಾ ಕಟ್ಟಡಗಳು, ಅಂಗನವಾಡಿ ಕಟ್ಟಡಗಳು, ಊರಿನಲ್ಲಿ ಏನೇನು ಆಗಬೇಕು, ಚರಂಡಿಗಳು, ರಸ್ತೆ, ಇದೇನೆಲ್ಲ ಡಿಮ್ಯಾಂಡ್ಗಳು ಇದ್ದರೆ ನೀವು ಗ್ರಾಮ ಸಭೆಗಳಲ್ಲಿ ನೀವು ಅದನ್ನು ಮೆನ್ಷನ್ ಮಾಡಬೇಕು. ಅಲ್ಲಿ ಕೋರಿಕೆ ಕೊಡಬೇಕು. ಈವನ್ ರೈಟಿಂಗಲ್ಲಿ ನೀವು ಅದು ಕೊಡ್ಬೋದು. ನಿಮ್ಗಲ್ಲಿ ರೈಟಿಂಗಲ್ಲಿ ಬರವಣಿಗೆಯಲ್ಲಿ ಅರ್ಜಿನಲ್ಲಿ ಕೊಡೋಕ್ಕಾಗಲಿಲ್ಲ ಅಂದರೆ ಅದು ರಿಜಿಸ್ಟ್ರೇಟ್ ಇಟ್ಕೊಂಡಿರ್ತಾರೆ. ಗ್ರಾಮ ಪಂಚಾಯತಿಯವರು ಗ್ರಾಮ ಸಭೆ ನಡೆಯುವಾಗ ನಿಮ್ಮ ಹಳ್ಳಿಗಳಿಗೂ ಬಂದು ವಾರ್ಡ್ ಸಭೆ ಅಂತ ಮಾಡ್ತಾರೆ, ಅಲ್ಲೂ ಕೂಡ ಬರ್ಸ್ಬೇಕಿತ್ತು.